ಹಾಯ್ ಎಲ್ರಿಗೂ ನಮಸ್ಕಾರ. ಶರತ್ ಕುಮಾರ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಫ್ರೆಂಡ್ಸ್ ಇವತ್ತು ನಾನು ಬಾಲಕೃಷ್ಣ ಇಂಡಸ್ಟ್ರೀಸ್ ಈ ಟೈರ್ ಕಂಪನಿ ಎಲ್ಲಿ ತಗೋಬೇಕು, ಎಲ್ಲಿ ಮಾರಬೇಕು ಅಂತ ಅಷ್ಟೇ ಹೇಳ್ಕೊಡ್ತೇನೆ. ಬಾಲಕೃಷ್ಣ ಇಂಡಸ್ಟ್ರಿ ಟೈರ್ ಕಂಪನಿ ಇದನ್ನ ಎಲ್ಲಿ ತಗೋಬೇಕು? ಆಲ್ರೆಡಿ 30% ಎಲ್ಲ ಬಿದ್ದಿಲ್ಲ. ಎಷ್ಟು ಬಿದ್ದಿದೆ? ವಾವ್! 30% ಮೇಲೆ ಬಿದ್ದಿದೆ. ಇಲ್ಲಿ ಬಾಟಮ್ ಝೋನ್, ಡಿಮ್ಯಾಂಡ್ ಝೋನ್ ಈ ಪಾಯಿಂಟ್ ಅಲ್ಲಿ ತಗೊಳ್ಳಿ. ಇಲ್ಲಿಂದ ಎಷ್ಟು ಹೋಗೋ ಚಾನ್ಸಸ್ ಇದೆ? ಇನ್ನೊಂದು 20% ಹೋಗೋ ಚಾನ್ಸಸ್ ಇದೆ. ಅದಕ್ಕೂ ಮೀರಿ ಇನ್ನೂ 1 ವರ್ಷ, 2 ವರ್ಷ ಬಿಟ್ರೆ ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇದೆ. ಈ ಪಾಯಿಂಟ್ ಇದು. ನೆಕ್ಸ್ಟ್ ಅಕಸ್ಮಾತ್ ಬಿದ್ರೆ ನೆಕ್ಸ್ಟ್ ಎಲ್ಲಿಗೆ ಬೀಳ್ಬೋದು? ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬೀಳ್ಬೋದು ನೋಡಿ. 20% ಬೀಳೋ ಚಾನ್ಸಸ್ ಇದೆ. ಬಿದ್ರೆ ಬೀಳ್ಬೋದು, ಇಲ್ಲಾಂದ್ರೆ ಇಲ್ಲೇ ಹೋಗ್ಬೋದು. ಈಗ ಆಲ್ರೆಡಿ ಮಾರ್ಕೆಟ್ ಮೇಲೆ ಹೋಗ್ತಾ ಇರೋದ್ರಿಂದ ಈ ಪಾಯಿಂಟ್ ಇಂದ ಮೇಲೆ ಹೋಗ್ಬೋದು. ಇಲ್ಲಿಂದ ಎಷ್ಟು ಹೋಗ್ಬೋದು ಅಂತ ಅನ್ಕೊಂತೀನಿ ಅಂದ್ರೆ ಒಂದು 20% ಹೋಗೋ ಚಾನ್ಸಸ್ ಇದೆ. ನೀವೇನ್ ಮಾಡ್ಬೇಕು? ಇಲ್ಲಿಂದ ಒಂದು 15ರಿಂದ 20% ಹೋಗೋ ಅಷ್ಟೊತ್ತಿಗೆ ಎಕ್ಸಿಟ್ ಆಗ್ಬೇಕು. ನಾವು ಇಲ್ಲಿವರೆಗೂ ಕಾಯ್ಬೇಕು ಅಂತ ಇಲ್ಲ. ಇಲ್ಲಿ 40, 50% ವರೆಗೂ ಕಾಯ್ಬೇಕು ಅಂತ ಇಲ್ಲ. ಇಲ್ಲಿವರೆಗೂ ಹೋಗುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಹೋದ್ರೆ ಹೋಗ್ಬೋದು, ಇಲ್ಲ ಅಂತಿಲ್ಲ. ನಾವೇನ್ ಮಾಡ್ಬೇಕು ಹಂಗಾಗಿ ಈ ಪಾಯಿಂಟ್‌ಗೆ ಹೋಗುತ್ತಲ್ವಾ? ಇಲ್ಲೇ ಎಕ್ಸಿಟ್ ಆಗ್ಬಿಡ್ಬೇಕು 20% ತಗೊಂಡು. ಅಕಸ್ಮಾತ್ ಕೆಳಗೆ ಬಿದ್ರೆ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೋಬೇಕು. ಫಂಡಮೆಂಟಲಿ ಚೆನ್ನಾಗಿರೋ ಕಂಪನಿ ಬಾಲಕೃಷ್ಣ ಇಂಡಸ್ಟ್ರೀಸ್. ನಂಬರ್ 1 ಟೈರ್ ಕಂಪನಿ ಇಂಡಿಯಾದಲ್ಲಿ. ಸೆಕೆಂಡ್ ಎಂಆರ್ಎಫ್ ಇರೋದು. ಒಳ್ಳೆ ಚೆನ್ನಾಗಿರೋ ಕಂಪನಿ. ಬಾಟಮ್ ಅಲ್ಲೇ ಇದೆ. ತಗೊಳ್ಳಿ. ಓಕೆ. ನಾನು ಹೇಳ್ದೆ ಅಂತ ತಗೋಬೇಡಿ. ನೀವೊಂದ್ಸಲ ರಿಸರ್ಚ್ ಮಾಡಿ ತಗೊಳ್ಳಿ. ಸರಿನಾ? ಬಾಟಮ್ ಅಲ್ಲೇ ಇದೆ. ಬಾಲಕೃಷ್ಣ ಇಂಡಸ್ಟ್ರೀಸ್. ವೀಕ್ಲಿಯಲ್ಲಿ ನೋಡಿ. ನಾನು ಆದಷ್ಟು ಮಂತ್ಲಿಯಲ್ಲಿ ನೋಡಕ್ ಟ್ರೈ ಮಾಡ್ತೀನಿ. ಯಾಕಂದ್ರೆ ಮಂತ್ಲಿಯಲ್ಲಿ ತುಂಬಾ ಕ್ಲಾರಿಟಿ ಸಿಗುತ್ತೆ ವೀಕ್ಲಿಗಿಂತ. ವೀಕ್ಲಿಯಲ್ಲಿ ಅಷ್ಟೊಂದು ಕ್ಲಾರಿಟಿ ಸಿಗಲ್ಲ. ಡೈಲಿಯಲ್ಲಿ ನೋಡಿ. ಡೈಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ನನಗೆ. ಬಾಟಮ್ ಅಲ್ಲೇ ಇದೆ. ಓಕೆ. ತುಂಬಾ ದಿನಗಳಿಂದ ಕನ್ಸಾಲಿಡೇಷನ್ ಆಗ್ತಾ ಇದೆ ಇಲ್ಲೇ. ಮಂತ್ಲಿಯಲ್ಲಿ ಒಳ್ಳೆ ಬಾಟಮ್ ಅಲ್ಲೇ ಇದೆ. ಸರಿನಾ? ತಗೊಳ್ಳಿ. ಈ ಪಾಯಿಂಟ್ ಅಲ್ಲಿ ತಗೊಳ್ಳಿ. ಹೋಗ್ಬೋದು. ಇನ್ನೊಂದು 20% ಹೋಗ್ಬೋದು. ಒಳ್ಳೆ ಚೆನ್ನಾಗಿದೆ ಕಂಪನಿ. ಅಕಸ್ಮಾತ್ ಬಿದ್ರೂ ಕೂಡ ಇನ್ನೊಂದು 20% ಬೀಳ್ಬೋದು. ಅಂಡ್ ಎಂಟೈರ್ ಅಮೌಂಟ್ ಹಾಕಕ್ ಹೋಗ್ಬೇಡಿ. ಒಂದ್ ಸ್ವಲ್ಪ ಅಮೌಂಟ್ ಹಾಕಿ. ನಿಮ್ಮಲ್ಲಿ ಇರೋ ಅಮೌಂಟ್ ಅಲ್ಲಿ ಒಂದು 20% ಆಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇನ್ನೊಂದ್ ಸ್ವಲ್ಪ ಬಿದ್ರೆ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಕೆಳಗಡೆ. ಇನ್ನು ಈ ತರ ಬೇರೆ ಬೇರೆ ಸ್ಟಾಕ್ಸ್‌ಗಳ್ನ ಎಲ್ಲಿ ಬೈ ಮಾಡ್ಕೋಬೇಕು, ಎಲ್ಲಿ ಸೆಲ್ ಮಾಡ್ಕೋಬೇಕು ಅಂತ ಹೇಳ್ಬೇಕು ಅನ್ಸಿದ್ರೆ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಸರಿ ಬಾಯ್.